ತುಂಬ ಜನ ಸೇಫ್ಟಿ ಬಗ್ಗೆ ಕೇಳ್ತಾ ಇದ್ರಿ, ಮತ್ತು ಒಂದಷ್ಟು ಜನ ಕನಸನ್ನು ತೋರಿಸ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಅಪ್ರಿಷಿಯೇಟೆಡ್. ಆದರೆ ಇಲ್ಲಿ ಸೇಫ್ಟಿ ಅನ್ನೋ ಒಂದು ಮಾತೇ ಬರಲ್ಲ. ನಾನೇನಾದರೂ ಒಂದು ಅನ್ನೋನ್ ಪ್ಲೇಸು ಅಥವಾ ರಿಮೋಟ್ ಏರಿಯಾದಲ್ಲಿದ್ದರೆ ಓಕೆ, ಸೇಫ್ಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಆದರೆ ನಾನಿರೋದು ನನ್ನ ಪ್ಲೇಸಲ್ಲಿ, ನಾನು ಹುಟ್ಟಿ ಬೆಳೆದಿರೋರಲ್ಲಿ, ಸೊ ನಾನು ಯಾಕೆ ಸೇಫ್ಟಿ ಬಗ್ಗೆ ವರಿ ಮಾಡ್ಕೊಬೇಕು ಹೇಳಿ. ಗಾಯ್ಸ್, ಇದೊಂದು ಚಿಕ್ಕ ಊರು, ಇಲ್ಲಿ ಎಲ್ಲರಿಗೂ ಗೊತ್ತು, ಮತ್ತು ಯಾರೂ ಕೇರ್ ಮಾಡಲ್ಲ ನೀವು ಒಬ್ಬರೇ ಇರ್ತೀರಾ ಇಬ್ಬರೇ ಇರ್ತೀರಾ ಅಂತ. ಇನ್ಫ್ಯಾಕ್ಟ್ ನಾನಿಲ್ಲಿ ಸಪ್ರೇಟಾಗಿರೋದು ಯಾರಿಗೂ ಗೊತ್ತೂ ಇಲ್ಲ. ನಂದೊಂದು ಪ್ರೀವಿಯಸ್ ವೀಡಿಯೋದಲ್ಲೂ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿ ಜನಗಳಿಗೆ ಭಯ ಇಲ್ಲ ಅಂತೇಳ್ಬಿಟ್ಟು. ಇಲ್ಲಿ ಯಾರೇ ಬರಬೇಕಂದ್ರೂ ನನ್ನ ಮನೆ ಹತ್ರ ಇಲ್ಲಿ ನನ್ನ ಫ್ಯಾಮ್ಲಿ ಮನೆ ಕ್ರಾಸ್ ಮಾಡೇ ಬರಬೇಕು. ಸೊ ಅದು ಬಿಟ್ಟರೆ ಬೇರೆ ವೇನೇ ಇಲ್ಲ. ನಾನಾದರೂ ಇಲ್ಲಿ ನನ್ನ ಪ್ರಾಪರ್ಟಿ ಹತ್ರ ಇದ್ದೀನಿ. ನಮ್ಮೂರಲ್ಲಿ ತುಂಬ ಜನ ಈ ಬೆಟ್ಟ ಗುಡ್ಡ ಹತ್ರ ಎಲ್ಲ ಸೈಟ್ ಮಾಡಿಕೊಂಡು ಕಾಡಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಏನಾದರೂ ಜನಗಳದ್ದು ಭಯ ಇದ್ದಿದ್ರೆ ಸೊ ಅವ್ರು ಯಾವುದೇ ಕಾರಣಕ್ಕೂ ಅಲ್ಲಿ ಇರ್ತಾ ಇರಲಿಲ್ಲ. ಇಲ್ಲಿ ಒಂದೇ ಒಂದು ಭಯ ಅಂದರೆ ಕಾಡು ಪ್ರಾಣಿಗಳು, ವೈಲ್ಡ್ ಆ್ಯನಿಮಲ್ಸು. ನಮ್ಮೂರಲ್ಲಿ ಇನ್ನೊಂದು ಏನಂದರೆ ಸಾಯಂಕಾಲ ಒಂದು 7-8 ಗಂಟೆ ಆಗ್ತಿದ್ದಾವೆ ಯಾರೂ ಮನೆಯಿಂದ ಹೊರಗಡೆ ಬರೋಲ್ಲ, ಏಕೆಂದರೆ ಕಾಡು ಪ್ರಾಣಿಗಳೆಲ್ಲ ಓಡಾಡ್ತಾ ಇರುತ್ತೆ ಅಂತ. ಆದರೆ ನಾನು ಸ್ವಲ್ಪ ಫಿಯರ್ಲೆಸ್ಸು, ನನಗೆ ಕಾಡು ಪ್ರಾಣಿ ಅಂದ್ರೂ ಭಯ ಇಲ್ಲ, ಏನಂದ್ರೂ ಭಯ ಇಲ್ಲ. ನಾಟ್ ಬಿಕಾಸ್ ನನಗೆ ಸೆಲ್ಫ್ ಡಿಫೆನ್ಸ್ ಗೊತ್ತಿದೆ ಅಂತ, ಇನ್ನೂ ಒಂದಷ್ಟು ಬೇರೆ ಸ್ಕಿಲ್ಸು ಎಲ್ಲ ಗೊತ್ತಿದೆ. ನನಗೆ ಗೊತ್ತು ಆ ಥರ ಏನಾದರೂ ಡೇಂಜರಸ್ ಸಿಚುಯೇಷನ್ ಏನಾದರೂ ಬಂದರೆ ನಾನು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳೋದು ಅಂತ. ಸೊ ನಾನು ನೈಟೆಲ್ಲ ಕಾಡು ಪ್ರಾಣಿಗಳಿಗೆಲ್ಲ ಕೇರೇ ಮಾಡಲ್ಲ. ನೈಟೆಲ್ಲ ನಾನು ಹೊರಗಡೆ ಎಷ್ಟೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ, ಆಕಾಶ ನೋಡ್ತಾ ಇರ್ತೀನಿ, ಮತ್ತು ಚಂದ್ರ ನಕ್ಷತ್ರ ಎಲ್ಲ ನೋಡ್ಕೊಂಡಿರ್ತೀನಿ. ಸೊ ಗೊತ್ತಾಯ್ತಲ್ವ ಗಾಯ್ಸ್, ಇಲ್ಲಿ ಎಷ್ಟೊಂದು ಸೇಫ್ಟಿ ಇದೆ ಅಂತೇಳ್ಬಿಟ್ಟು. ಇಲ್ಲೇನಾದರೂ ಸೇಫ್ ಇರಲಿಲ್ಲ ಅಂದಿದ್ರೆ ನಾನು ಇರ್ತಾಯಿದ್ನ, ಅಥವಾ ನನ್ನ ಫ್ಯಾಮಿಲಿ, ನನ್ನ ಪೇರೆಂಟ್ಸು ಇಲ್ಲಿ ನನ್ನೊಬ್ಬಳನ್ನೇ ಇರೋದಕ್ಕೆ ಬಿಡ್ತಾಯಿದ್ರಾ? ಡೆಫಿನೆಟ್ಲಿ ಇಲ್ಲ ಗಾಯ್ಸ್. ನಾನಿಲ್ಲಿ ಎಷ್ಟು ನೆಮ್ಮದಿಯಾಗಿದ್ದೀನೋ ಅದರ ಹತ್ರಷ್ಟು ಅಂದರೆ 20 ಪಟ್ಟು ಇಲ್ಲಿ ಸೇಫ್ಟಿ ಇದೆ. ತುಂಬ ಜನಕ್ಕೆ ಈ ವಿಷಯ ಗೊತ್ತಿರಲಿಲ್ಲ. ಎಷ್ಟೊಂದೆಲ್ಲ ಕ್ವಶನ್ಸ್ ಕೇಳ್ತಾಯಿದ್ರಿ, ಎಲ್ಲಿರೋ ಸೇಫಾ ಅಂತ. ಸೊ ಇವಾಗ ಗೊತ್ತಾಯ್ತಲ್ವ ನಿಮಗೆ ಇಲ್ಲಿ ಎಷ್ಟೊಂದು ಸೇಫ್ ಇದೆ ಅಂತೇಳ್ಬಿಟ್ಟು.